ಶಾಂತಿ ಅಜ್ಜಿ ನೋಡಿ ಎಂಥ ಸಂಸ್ಕಾರ. ಈಗಿನ ಕಾಲದಲ್ಲಿ ಇಂಥ ಹುಡುಗರು ಸಿಗೋದು ಬಹಳ ಅಪರೂಪ. ಬರೀ ಸಂಸ್ಕಾರ ಅಷ್ಟೇ ಅಲ್ಲ, ನಮ್ಮ ಅರ್ಜುನ್ ಸರಿಗೆ ಸಂಸಾರ ನಡೆಸೋಕೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎರಡೂ ಇದೆ. ನಾನಂತೂ ಇವ್ರ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಪುಣ್ಯ ಮಾಡಿದ್ದೀನಿ. ಪರವಾಗಿಲ್ಲ ಅರ್ಜುನ್ ಅವರೇ, ಎಲ್ಲರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡು ಬಂದಿದ್ದೀರಾ. ನಮ್ಮ ಲೈಫಲ್ಲಿ ಯಾರನ್ನೆಲ್ಲ ಮೀಟ್ ಮಾಡ್ತೀವಿ ಅಟ್ಲೀಸ್ಟ್ ಅವ್ರ ನೇಮ್ ಅದು ತಿಳ್ಕೊಂಡಿದ್ರೆ ಬೆಟರ್ ಅಲ್ವಾ? ಕರ್ಣ ಸರ್, ಇವರು ಡಾಕ್ಟ್ರ ಇಲ್ಲ ಸಿನಿಮಾ ಹೀರೋನ? ನೋಡೋಕೆ ಸಖತ್ತಾಗಿದಾರಲ್ವಾ? ಅದು ಸುಮ್ಮನೆ ಇನ್ಫಾರ್ಮೇಶನ್ ಕೇಳಿದೆ ಸರ್ ಅಷ್ಟೇ. ಮಾತಾಡ್ತಾ ನಮ್ಮ ಸುಲೋಚನಾ ಅಜ್ಜಿನ ಪರಿಚಯ ಮಾಡೋದು ಮರ್ತ್ಬಿಟ್ಟೆ. ಇವರು ನಮ್ಮ ಅರ್ಜುನನ ಪ್ರೀತಿಯ ಅರ್ಜಿ. ಸದ್ಯಕ್ಕೆ ಇವರೀಗ ಶಿಮ್ಲಾದಲ್ಲಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಅರ್ಜುನನ ತಂದೆ ನಾನು ಬಹಳ ಹಳೆ ಫ್ರೆಂಡ್ಸ್. ಅನ್ಫಾರ್ಚುನೇಟ್, ಈಗ ಅವನು ಇಲ್ಲ. ಅರ್ಜುನ್, ನೀವಿರೋದು ಶಿಮ್ಲಾದಲ್ಲ? ಯಾ. ಅಂದ್ರೆ ಲಾಸ್ಟ್ ಮಂತ್ 600 ಜನ ಮಕ್ಕಳಿಗೆ ಫ್ರೀಯಾಗಿ ಹಾರ್ಟ್ ಸರ್ಜರಿ ಮಾಡಿದ್ದು ನೀವಾ? ಯಾ, ಬೈ ಗಾಡ್ಸ್ ಗ್ರೇಸ್ ಅದು ನಾನೇ. ಒಂದು ಕಡೆಯಿಂದ ಅಷ್ಟು ಮಕ್ಕಳಿಗೆ ನಾನು ಟ್ರೀಟ್ಮೆಂಟ್ ಕೊಡೋಗಾಯ್ತು ಅಂತ ಖುಷಿ ಪಡಬೇಕೋ ಅಥವಾ ಅಷ್ಟು ಮಕ್ಕಳಿಗೆ ಆ ಥರ ಒಂದು ಪ್ರಾಬ್ಲಮ್ ಬಂತು ಅಂತ ದುಃಖ ಪಡಬೇಕಂತ ಗೊತ್ತಾಗ್ತಿಲ್ಲ. ಸ್ಟಿಲ್ ಕನ್ಫ್ಯೂಸ್ಡ್. ನನ್ನ ಅಜ್ಜು ಯಾವಾಗ್ಲೂ ಹೀಗೆ, ಏನೇ ಮಾಡಿದ್ರು ಹೇಳ್ಕೊಳಕ್ ಹೋಗಲ್ಲ. ತುಂಬಾ ಕಷ್ಟಪಟ್ಟು ಸ್ವಂತ ಹಾಸ್ಪಿಟಲ್ ಓಪನ್ ಮಾಡಿದ್ದಾನೆ. ಹಗಲು ರಾತ್ರಿ ಅಂತ ದುಡಿತಾನೆ. ಪೇಷಂಟ್ಸ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೆ ಗೊತ್ತಾ? ಕೊನೆಗೆ ನಾನೇನು ಮಾಡೇ ಇಲ್ಲ ಅಂತಾನೆ. ನನ್ನ ಅಜ್ಜು ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ನಂದು ಅದೇ ಕತೆ ನೋಡಿ. ಒಂದ್ ನಿಮಿಷ ಡಾರ್ಲಿಂಗ್, ಬಾಯ್ಲಿ ನನ್ನ ಮೊಮ್ಮಗ ಡಾಕ್ಟರ್ ಕರ್ಣ. ಇವನು ಅಷ್ಟೇ ಸಾವಿರಾರು ಹೆರಿಗೆಗಳು ಮಾಡಿಸಿದ್ದಾನೆ. ಎಂಥ ಕಾಂಪ್ಲಿಕೇಟೆಡ್ ಕೇಸ್ ಆದರೂ ಹ್ಯಾಂಡಲ್ ಮಾಡ್ತಾನೆ. ನಮ್ಮ ವಸಿಷ್ಠ ಹಾಸ್ಪಿಟ್ಲು ಇವನಿಂದನೇ ಫೇಮಸ್ ಆಗಿದ್ದು. ಜನ ಅಂತೂ ಇವನ್ನ ದೇವ್ರ ಥರ ನೋಡ್ತಾರೆ. ಐ ಆಮ್ ವೆರಿ ಪ್ರೌಡ್. ಇವನು ಡಾಕ್ಟರ್ ಕರ್ಣ, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ಆ್ಯಕ್ಚುಲಿ ಇಟ್ಸ್ ಅನ್ ಆನರ್ ಟು ಮೀಟ್ ಯು. ಬಂಗಾರಿ ಸ್ವಲ್ಪ ಜಾಸ್ತಿನೇ ಹೇಳ್ತಾಳೆ, ಅವಳು ಹೊಗಳಷ್ಟೇನಿಲ್ಲ. ಯು ನೋ ಸಮಥಿಂಗ್ ಕರ್ಣ, ಅಜ್ಜಿದೇ ಪ್ರೀತಿನೇ ಹಾಗೆ. ನಾವು ಏನೇ ಮಾಡಿದ್ರು ಅದೇನೋ ದೊಡ್ಡ ಸಾಧನೆ ಮಾಡಿದಾಗ ಮಾತಾಡ್ತಾರೆ. ಹಾಯ್ ಮೈ ಸೆಲ್ಫ್ ಗದಾಧಾರ್ ಬಡಬೋಲಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗಡಬಡ್ ಅಂತ ಕರೀತಾರೆ. ಪರ್ಸನಲ್ ಅಸಿಸ್ಟೆಂಟ್ ಆಫ್ ಡಾಕ್ಟರ್ ಅರ್ಜುನ್. ಏನು ಗಡ ಬರ್ತಿರೋ ಕೋಡ್ಬೇಳೆನಾ? ಅಯ್ಯೋ, ಅದು ಹಂಗಲ್ಲಮ್ಮ, ಗದಾಧರ್ ಬಡಬೋಲೆ. ಬೋಲೆಗಿಲೆ ಎಲ್ಲ ಬೇಡಪ್ಪ, ನಿನ್ನ ಗಡಬಡ ಅಂತಾನೆ ಕರಿತೀನಿ. ಅದೇ ಚೆನ್ನಾಗಿದೆ. ಓಕೆ. ಏನಿದು ಎಲ್ಲ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಾ? ಅರ್ಜುನ್ ಬಾಪ ಕೂತ್ಕೋ. ಕರ್ಣ, ಹೋಗಿ ಜ್ಯೂಸ್ ತಗೊಂಡ್ ಬಾ. ನಮ್ಮ ಕರ್ಣ ಎಲ್ಲ ಕೆಲಸದಲ್ಲೂ ಬಹಳ ಅಚ್ಚುಕಟ್ಟು. ಅವ್ನು ಮಾಡಿರೋ ಕೆಲಸನೇ ಇಲ್ಲ ಅಂತೀನಿ. ಪರವಾಗಿಲ್ಲ ಅಂಕಲ್, ನಾನು ತರ್ತೇನೆ. ಮಾಲ್ತಿ, ನಿಧಿನಿ ಕರ್ಕೊಂಡು ಬಾ. ಅಂದಾಗೆ ಅರ್ಜುನ್, ನಿನ್ನ ಫೋಟೋನ ಮೊದಲು ಕಣ್ಣಲ್ಲಿ ತೋರಿಸಿದಾಗ ತುಂಬ ಎಕ್ಸೈಟ್ ಆದ.
ನಮ್ಮ ನಿಧಿಗೆ ನೀನೇ ಕರೆಕ್ಟ್ ಪೇರ್ ಅಂತ ನಮ್ಮ ಕರ್ಣ ಸರ್ಟಿಫಿಕೇಟ್ ಕೂಡ ಕೊಟ್ಟ ಅಲ್ವಾ ಕರ್ಣ? ಫೋಟೋಲೇನು ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಹಾ ಕರೆಕ್ಟಾಗಿ ಪಾಯಿಂಟ್ ಇಟ್ರಿ ಕರ್ಣ ಸರ್. ಬಂದಿದೆ ಅಲ್ಲ, ಕಪ್ಪಗಿರೋ ಮುಖ ಬೆಳ್ಳಗಾಗುತ್ತೆ, ಇನ್ನು ಬೆಳ್ಳಗಿರೋ ಕೂದಲು ಕಪ್ಪಾಗುತ್ತೆ. ಸ್ಕ್ರೀನಲ್ಲಿ ಮೌಂಟ್ ಎವರೆಸ್ಟ್ ತರ ಪಳ 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 ಅಂತ ಹೊಳಿತಾ ಇರ್ತಾಳೆ. ಹತ್ರ ಬಂದ್ರೆ ಅದೋ ಗತಿ. ವಿವೇಕ್ ಕರೆಕ್ಟಾಗಿ ಹೇಳಿದ್ರಿ. ಮದುವೆ ಅಂತ ಬಂದಾಗ ಹುಡುಗ ಹುಡುಗಿ ಇಬ್ರಿಗೂ ಇಷ್ಟ ಆಗೋದು ಮುಖ್ಯ. ಹೊರಗಿನ ಸೌಂದರ್ಯಕ್ಕಿಂತ ಹೃದಯದ ಒಳ್ಳೆತನ ನೋಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ಹುಡುಗಿ ಮನ್ಸಾರೆ ಒಪ್ಕೋಬೇಕು. ಕರ್ಣ, ಯು ಆರ್ ರೈಟ್. ನೋಡಿ ನಮ್ಮ ರಾಜ್ಕುಮಾರಿ ಬಂದೇ ಬಿಟ್ಲು. ಅರ್ಜುನ್ ಅವರೇ, ಜ್ಯೂಸ್. ಥ್ಯಾಂಕ್ ಯು. ಕರ್ಣ ಸರ್, ಯಾಕೋ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ, ಜ್ಯೂಸ್ ಕುಡೀರಿ, ಹೊಟ್ಟೆ ತಣ್ಣಗಾಗುತ್ತೆ.